ಒಂದ್ ಕಡೆ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ ಖತರ್ನಾಕ್ಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಕಾರ್ಯ ನಡೀತಾ ಇದ್ರೆ ಮತ್ತೊಂದ್ ಕಡೆ ದರ್ಶನ್ ಅವರಿಗೆ ರಾಜಾತಿಥ್ಯ ನೀಡಿದ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಡಿಐಜಿ ದಾಳಿಯನ್ನ ನಡೆಸಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದು ರೌಡಿಗಳ ಬೆವರಿಳಿಸಿದ್ದಾರೆ. ದರ್ಶನ್ಗೆ ರಾಜಾತಿಥ್ಯ, ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಡಿಐಜಿ ದಾಳಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಪ್ರಕರಣದಲ್ಲಿ ಇಬ್ಬರು ಜೈಲು ಅಧೀಕ್ಷಕರು ಸೇರಿ 9 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜೈಲಿನ ಅಕ್ರಮ ಬಯಲಾಗ್ತಿದ್ದಂತೆ ಕಾರಾಗೃಹ ಐಜಿಪಿ ಸೋಮಶೇಖರ್ ಜಾಗಕ್ಕೆ ದಿವ್ಯಶ್ರೀ ನೇಮಕ ಮಾಡಿ ಗೃಹ ಇಲಾಖೆ ಆದೇಶಿಸಿತ್ತು. ಇದರ ಬೆನ್ನಲ್ಲೇ ಡಿಐಜಿ ದಿವ್ಯಾ ಫಸ್ಟ್ ಆಕ್ಷನ್ ಇಸ್ ಬೆಸ್ಟ್ ಆಕ್ಷನ್ ಅಂತ ಅಖಾಡಕ್ಕೆ ಇಳಿದಿದ್ದಾರೆ. ಹೌದು, ನಿನ್ನೆ ರಾತ್ರಿಯೇ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಐಜಿ ದಿವ್ಯಾ ಅವರ ತಂಡ ದಾಳಿ ನಡೆಸಿದೆ. ಸೆಂಟ್ರಲ್ ಜೈಲಿನ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರುವ ನೂತನ ಡಿಐಜಿ ದಿವ್ಯಾ ರೌಡಿ ಶೀಟರ್ಗಳ ಬ್ಯಾರಕ್ ಮೇಲೆ ಹದ್ದಿನ ಕಣ್ಣಿಡಲು ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ಗೆ ನೀಡಿದಂತಹ ರಾಜಾತಿಥ್ಯ ಕೇಸ್ ಮತ್ತೆ ಮರುಕಳಿಸದಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ವಿಲ್ಸನ್ ಗಾರ್ಡನ್ ನಾಗ ಮತ್ತವರ ತಂಡದ ಮೇಲೆ ಕಣ್ಣಿಟ್ಟಿರುವಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಸಿಸಿ ಕ್ಯಾಮೆರಾಗಳನ್ನ ಸರಿಯಾಗಿ ಮಾನಿಟರ್ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಬಾಲ ಮುದುರಿಕೊಂಡು ಜೈಲಲ್ಲಿ ನಿಮ್ಮ ಪಾಡಿಗೆ ನೀವಿರಿ. ನಾಗ ಅಂಡ್ ಬೇಕರಿ ರಘುಗೆ ಖುದ್ದು ಡಿಐಜಿ ದಿವ್ಯಾ ವಾರ್ನಿಂಗ್. ಅಧಿಕಾರಿಗಳಷ್ಟೇ ಅಲ್ಲ, ಜೈಲಿನಲ್ಲಿರೋ ರೌಡಿಗಳು, ಅದರಲ್ಲೂ ವಿಶೇಷವಾಗಿ ದರ್ಶನ್ ಜೊತೆ ಮೋಜು ಮಸ್ತಿ ಮಾಡ್ತಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ನಾಗನ ಜೊತೆ ಕಿರಿಕ್ ಮಾಡಿಕೊಂಡು ಫೋಟೋ ರಿವೀಲ್ ಮಾಡಿದ್ದಾನೆನ್ನಲಾದ ಬೇಕರಿ ರಘುಗೂ ದಿವ್ಯಾ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಬಾಲ ಮುದುರಿಕೊಂಡು ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೆಯದು, ಹೈಫೈ ಲೈಫ್ ಕಡೆ ಗಮನ ಹರಿಸಿದ್ರೆ ಹುಷಾರ್ ಎಂದು ವಾರ್ನಿಂಗ್ ಮಾಡಿದ್ದಾರೆ. ರೌಡಿ ಶೀಟರ್ ನಾಗ ಅಂಡ್ ಗ್ಯಾಂಗ್ ಜೈಲಿನಿಂದ ಎತ್ತಂಗಡಿ. ಒಂದು ಕಡೆ ಡಿ ಗ್ಯಾಂಗ್ ಎತ್ತಂಗಡಿ ಆದ ಬೆನ್ನಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಅಂಡ್ ಗ್ಯಾಂಗ್ ಅನ್ನು ಬೇರೆ ಕಡೆ ಶಿಫ್ಟ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಜೈಲಾಧಿಕಾರಿಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, 1-2 ದಿನಗಳಲ್ಲಿ ನಾಗ ಹಾಗೂ ಆತನ 19 ಸಹಚರರನ್ನ ಬೇರೆ ಕಡೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ದರ್ಶನ್ ರಾಜಾತಿಥ್ಯ ಪ್ರಕರಣ ತನಿಖೆ ಮತ್ತಷ್ಟು ಚುರುಕುಗೊಂಡಿದ್ದು, ಪರಪ್ಪನ ಅಗ್ರಹಾರ ಜೈಲಿಗೆ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಸ್ಥಳ ಮಹಜರು ಮಾಡಿ ವಿಡಿಯೋ ಕಾಲ್ ಮಾಡಿದ್ದ ರೌಡಿ ಶೀಟರ್ ಧರ್ಮ, ನಟ ದರ್ಶನ್ ಮತ್ತು ಸತ್ಯನನ್ನ ವಿಚಾರಣೆ ಮಾಡಿದ್ರು. ಇದಲ್ಲದೆ ಸೆಂಟ್ರಲ್ ಜೈಲಿನಲ್ಲಿ ಅಕ್ರಮದ ಬಗ್ಗೆ 3 ಎಫ್ಐಆರ್ ದಾಖಲಾಗಿದ್ದು, ಈ ಪ್ರಕರಣಗಳ ವಿಚಾರಣೆಗಾಗಿ 3 ತನಿಖಾಧಿಕಾರಿಗಳು ಸಹ ಬಂದಿದ್ದಾರೆ, ತನಿಖೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ.